ಎನ್ಡಿಎ ಆಧಾರದ ಮೇಲೆ ಧವಳಗಿರಿ ಚಂದ್ರಣ್ಣಗೆ ಒಲಿಯುತ್ತಾ ಟಿಕೆಟ್. ಸ್ಥಳೀಯ ಚುನಾವಣೆಗಳಿಗೆ ಆಕಾಂಕ್ಷಿಗಳು ಬರದ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡ್ಗೆ ಧವಳಗಿರಿ ಚಂದ್ರಣ್ಣ ಈ ಬಾರಿ ಪ್ರಬಲವಾಗಿ ಸ್ಪರ್ಧೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಮೂಲ ಜೆಡಿಎಸ್ ಆಗಿರುವ ಚಂದ್ರಣ್ಣ ಇದುವರೆಗೂ ಯಾವುದೇ ರೀತಿಯ ಪಕ್ಷ ಬದಲಾವಣೆ ಮಾಡಿಲ್ಲ. ಅದು ಅಲ್ಲದೆ ಶೆಟ್ಟಿಹಳ್ಳಿ ವಾರ್ಡ್ಗೆ ಅಧ್ಯಕ್ಷರಾಗಿರುವ ಚಂದ್ರಣ್ಣ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದು, ಈ ಬಾರಿ ಜೆಡಿಎಸ್ನಿಂದ ಬಿಬಿಎಂಪಿ ತೆಗೆದುಕೊಳ್ಳಬೇಕು, ಸ್ಪರ್ಧೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಅಲ್ಲದೆ ಈಗಾಗಲೇ ಎಚ್ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿದ್ದು, ಜೊತೆಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವುದರಿಂದ ಚಂದ್ರಣ್ಣ ಟಿಕೆಟ್ ತರ್ತಾರೆ ಎನ್ನುವ ಮಾತುಗಳು ಕೂಡ ಅವರ ಹಿಂಬಾಲಕರ ಬಾಯಲ್ಲಿ ಕೇಳಿಬರುತ್ತಿದೆ. ಒಟ್ನಲ್ಲಿ ಈ ಬಾರಿ ಶೆಟ್ಟಿಹಳ್ಳಿ ವಾರ್ಡ್ ಅನ್ನ ಜೆಡಿಎಸ್ಗೆ ಉಳಿಸಿಕೊಳ್ಳಬೇಕು, ಹಾಗೆಯೇ ಮೀಸಲಾತಿ ಬಂದ್ರೆ ಸ್ಪರ್ಧೆ ಮಾಡಲೇಬೇಕು ಎನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಒಟ್ನಲ್ಲಿ ಎನ್ಡಿಎ ಸ್ಥಳೀಯ ನಾಯಕರು ಶೆಟ್ಟಿಹಳ್ಳಿ ವಾರ್ಡ್ ಅನ್ನ ಯಾವ ಪಕ್ಷಕ್ಕೆ ಬಿಟ್ಕೊಡ್ತಾರೆ ಎಂಬುದನ್ನ ಕಾದು ನೋಡಬೇಕಷ್ಟೇ. ಎನ್ಡಿಎ ಆಧಾರದ ಮೇಲೆ ಧವಳಗಿರಿ ಚಂದ್ರಣ್ಣಗೆ ಒಲಿಯುತ್ತಾ ಟಿಕೆಟ್. ಸ್ಥಳೀಯ ಚುನಾವಣೆಗಳಿಗೆ ಆಕಾಂಕ್ಷಿಗಳು ಬರದ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡ್ಗೆ ಧವಳಗಿರಿ ಚಂದ್ರಣ್ಣ ಈ ಬಾರಿ ಪ್ರಬಲವಾಗಿ ಸ್ಪರ್ಧೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಮೂಲ ಜೆಡಿಎಸ್ ಆಗಿರುವ ಚಂದ್ರಣ್ಣ ಇದುವರೆಗೂ ಯಾವುದೇ ರೀತಿಯ ಪಕ್ಷ ಬದಲಾವಣೆ ಮಾಡಿಲ್ಲ. ಅದು ಅಲ್ಲದೆ ಶೆಟ್ಟಿಹಳ್ಳಿ ವಾರ್ಡ್ಗೆ ಅಧ್ಯಕ್ಷರಾಗಿರುವ ಚಂದ್ರಣ್ಣ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದು, ಈ ಬಾರಿ ಜೆಡಿಎಸ್ನಿಂದ ಬಿಬಿಎಂಪಿ ತೆಗೆದುಕೊಳ್ಳಬೇಕು, ಸ್ಪರ್ಧೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಅಲ್ಲದೆ ಈಗಾಗಲೇ ಎಚ್ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿದ್ದು, ಜೊತೆಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವುದರಿಂದ ಚಂದ್ರಣ್ಣ ಟಿಕೆಟ್ ತರ್ತಾರೆ ಎನ್ನುವ ಮಾತುಗಳು ಕೂಡ ಅವರ ಹಿಂಬಾಲಕರ ಬಾಯಲ್ಲಿ ಕೇಳಿಬರುತ್ತಿದೆ. ಒಟ್ನಲ್ಲಿ ಈ ಬಾರಿ ಶೆಟ್ಟಿಹಳ್ಳಿ ವಾರ್ಡ್ ಅನ್ನ ಜೆಡಿಎಸ್ಗೆ ಉಳಿಸಿಕೊಳ್ಳಬೇಕು, ಹಾಗೆಯೇ ಮೀಸಲಾತಿ ಬಂದ್ರೆ ಸ್ಪರ್ಧೆ ಮಾಡಲೇಬೇಕು ಎನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಒಟ್ನಲ್ಲಿ ಎನ್ಡಿಎ ಸ್ಥಳೀಯ ನಾಯಕರು ಶೆಟ್ಟಿಹಳ್ಳಿ ವಾರ್ಡ್ ಅನ್ನ ಯಾವ ಪಕ್ಷಕ್ಕೆ ಬಿಟ್ಕೊಡ್ತಾರೆ ಎಂಬುದನ್ನ ಕಾದು ನೋಡಬೇಕಷ್ಟೇ.